ಒಂದು ಮಳೆ ಧೋ ಅಂತ ಬರ್ಲಿಕ್ಕೆ ಗೊತ್ತಿಲ್ಲ. ಮರುದಿನ ಶಾಲೆಗೆ ರಜೆ ಕೊಟ್ಟಾಯ್ತು. ಅಲ್ಲ, ನಾನೆಂತ ರಜೆಯ ದ್ವೇಷಿ ಅಲ್ಲ ಆಯ್ತಾ. ನಾನು ಸಹ ರಜೆ ಅಂತ ಹೇಳಿದ್ರೆ ಭಾರಿ ಖುಷಿ ಪಡುವಳು. ಈ ಬರುವ ಒಂದೊಂದು ಸಣ್ಣ ಜೋರಿನ ಮಳೆಗೆ ರಜೆ ಕೊಟ್ಟರೆ ಮತ್ತೆ ಸ್ಪೆಷಲ್ ಕ್ಲಾಸ್ ಕೇಳೋದು ಯಾರು? ನಮ್ಮ ಮಕ್ಕಳೇ ಅಲ್ವಾ. ಅಲ್ಲ, ಯಾವುದೋ ಒಂದು ಅಲರ್ಟಿನ ಹೆಸರು ಹೇಳಿತ್ತು, ರಜೆ ಅಂತ ಘೋಷಣೆ ಮಾಡಿತ್ತು. ಈಗ ನನಗೆ ಬರ್ಬೋದು ಕಮೆಂಟ್ ಸೆಕ್ಷನಲ್ಲಿ ಉಗುಳ್ಲಿಕ್ಕೆ, ನಿಮ್ಮ ಊರಲ್ಲಿ ಮಳೆ ಇಲ್ಲದಿರಬಹುದು, ನಮ್ಮ ಊರಲ್ಲಿ ಭಾರಿ ಮಳೆ ಅಂತ. ಹಾಗೆ ಕಮೆಂಟ್ ಹಾಕುವವರು ದಯವಿಟ್ಟು ನಿಮ್ಮ ಊರನ್ನು ಕೂಡ ಒಂದು ಮೆನ್ಷನ್ ಮಾಡಿ. ಅದಕ್ಕೆ ನಾನು ಹೇಳೋದು, ಈ ರಜೆ ಕೊಡುವ ಅಧಿಕಾರವನ್ನು ತಾಲೂಕುಗಳಿಗೆ ಹಂಚಿಬಿಡಬೇಕು ಅಂತ. ಯಾಕಂತ ಹೇಳಿದ್ರೆ ಕೆಲವೊಂದು ತಾಲೂಕಲ್ಲಿ ಒಳ್ಳೆ ಮಳೆ ಇಲ್ಲ. ಅಪರೂಪಕ್ಕೊಮ್ಮೆ ಈ ಜೋರು ಬಿಸಿಲಿರುವಾಗ ಸ್ವಲ್ಪ ತಂಪಾಗಲಿ ಅಂತ ಬರುದಾಯ್ತಾ ಮಳೆ. ಈ ವರ್ಷದ ಮಳೆ ಕತೆ ಅಲ್ಲದೆ ಗೋವಿಂದ ಆಗಿದೆ, ಅದೆಲ್ಲರಿಗೂ ಗೊತ್ತಿರುವ ಸಂಗತಿಯೇ. ಒಮ್ಮೆ ಭೂಮಿ ತಂಪಾಗಲಿ ಅಂತ ಬರುವ ಮಳೆ, ಹಾಗೆ ಬರುವ ಮಳೆ ಒಂದು ದೋ ಅಂತ ಬಂದು ಸಡನ್ ಸ್ಟಾಪ್, ಮತ್ತೆ ಎಲ್ಲಿಗೆ ಹೋಯಿತು ಅಂತ ಪತ್ತೆಯೇ ಇರುವುದಿಲ್ಲ. ಇನ್ನು ಅಲ್ಲಿ ತೋಡು ತುಂಬ್ತದೆ, ಚರಂಡಿ ಫುಲ್ಲಾಗಿ ರೋಡಲ್ಲಿ ಹೋಗ್ತದೆ, ಹಾಗಾಗಿ ರಜೆ ಅಂತ ವಾದ ಮಾಡಲಿಕ್ಕೆ ಬರಬೇಡಿ ದಯವಿಟ್ಟು. ಯಾಕೆಂತ ಹೇಳಿದರೆ ಯಾವ ಊರಿನಲ್ಲಿಯೂ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಅದಕ್ಕೆ ರೋಡಲ್ಲೇ ಹೋಗುದು ನೀರೆಲ್ಲ, ಆಯಿತಾ. ಇನ್ನೊಂದು, ತೋಡೆಲ್ಲ ತುಂಬಾಗ್ತದೆ ಅಂತ ಹೇಳಿದರೆ ಆ ತೋಡಲ್ಲಿ ಹೂಳೆತ್ತದೆ ಎಷ್ಟು ಸಮಯ ಆಯಿತು? ನೀರು ಮೇಲೆ ಹೋಗ್ಬೇಕಷ್ಟೆ. ಮೊದಲೇ ಒಂದು ಕ್ರಮ ಇತ್ತು, ತೋಡಿಂದ ಹೂಳೆತ್ತುದು, ಆ ಮಣ್ಣನ್ನು ಎತ್ತುದು ಅಂತ. ಈ ಮಳೆ ನೀರು ಬರುವಾಗ ಹೊಯ್ಗೆ ಮಣ್ಣು ಇಂಥದ್ದೆಲ್ಲ ಬಂದು ಅಲ್ಲಲ್ಲೇ ಕೂತು ಎತ್ತರ ಆಗ್ತದೆ ಅದು ಗುಂಡಿ. ಅದನ್ನು ತೆಗೆದು ಸೈಡಿಗೆ ಹಾಕುವ ಒಂದು ಪದ್ಧತಿ ಇತ್ತು, ಈಗ ಅದಿಲ್ಲ. ಹಾಗೆ ತೋಡುಗಳೆಲ್ಲ ಹೆಸರು ಮಾತ್ರ ತೋಡೆ ಉಂಟು, ನೀರು ಮಾತ್ರ ಮೇಲೆ ಹರಿತದೆ ಅಷ್ಟೆ. ನಾನೇನು ರಜೆ ದ್ವೇಷಿ ಅಲ್ಲ, ಸಂತೋಷವೇ ರಜೆ ಸಿಕ್ಕಿದ್ರೆ. ಆದರೆ ಸಿಗಬೇಕಾದಾಗ ರಜೆ ಸಿಗಬೇಕು, ಆಯಿತಾ. ಅದಕ್ಕೆ ಒಂದು ರಜೆ ಕೊಡುವ ಅಧಿಕಾರವನ್ನು ತಾಲೂಕುಗಳಿಗೆ ಕೊಟ್ಟು ಬಿಡಬೇಕು. ನಿನ್ನೆ ಬೆಳಿಗ್ಗೆ ಆದರೂ ಭಯಂಕರ ಮೋಡ ಇತ್ತು ನಮ್ಮಲ್ಲಿ. ಇವತ್ತು ರಜೆ ಅಂತ ದೇವರಿಗೆ ಸಹ ಗೊತ್ತಾಗಿದೆ ಕಾಣಬೇಕು. ಸ್ಲೈಟಾಗಿ ಬಿಸಿಲು ಬರಲಿಕ್ಕೆ ಶುರುವಾಗಿದೆ, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಒಂದು ವಿಷಯ ಆಯ್ತಲ್ಲ ಅಂತ ಹೇಳಿ ಹೀಗೆ ಮಾತಾಡಲಿಕ್ಕೆ ಒಂದು ಮಳೆ ಅಂತ ಹೇಳೋದು ಅಂತ. ಮಾತಾಡಲಿಕ್ಕೆ ಎಲ್ಲರಿಗೆ ಸಹ ವಿಷಯವೇ, ಕಂಟೆಂಟ್ ಕ್ರಿಯೇಟರ್ಸ್ಗಳು ಮಾತ್ರ ವಿಡಿಯೋ ಮಾಡಿ ಹಾಕೋದು ಅಷ್ಟೇ.